ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ಟಾಪಿಕ್ ಏನಾಗಿರುತ್ತೆ ಅಂದರೆ, ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದಾರೆ. ಆ ವ್ಯಕ್ತಿಯ ಉದ್ದೇಶ ಏನಿದೆ ನಿಮ್ಮ ಕಡೆಗೆ, ಅವ್ರು ನಿಮ್ಮ ಬಗ್ಗೆ ಹೇಗೆ ಒಂದು ಮನಸ್ಥಿತಿನಲ್ಲಿದೆ, ಯಾವ ಒಂದು ಮನಸ್ಥಿತಿನಲ್ಲಿದ್ದಾರೆ ನಿಮ್ಮ ಬಗ್ಗೆ, ಅವರ ಇಂಟೆನ್ಷನ್ಸ್ ಏನು, ಉದ್ದೇಶ ಏನು, ಅವರ ಜೊತೆ ಫ್ಯೂಚರ್ ಹೇಗಿರುತ್ತೆ, ಇವ್ರನ್ನ ನಂಬಬಹುದಾ ನಂಬಬಾರ್ದಾ, ಇವರು ನಿಮಗೆ ಒಳಿತಾಗ್ತಾರಾ ನಿಮ್ಮ ಲೈಫಿಗೆ ಅಥವಾ ಒಂದು ಕೆಡಕ ಆಗ್ತಾರಾ. ಬೇಸಿಕ್ಲಿ ಈ ರೀಡಿಂಗ್ ಜನರಲ್ ರೀಡಿಂಗ್ ಆಗಿದೆ. ಸೊ ಈ ವ್ಯಕ್ತಿ ಯಾರಾದ್ರೂ ಆಗಿರ್ಬೋದು. ಅವರು ಮೇ ಬಿ ಈಗ ರೀಸೆಂಟ್ ಆಗಿ ಒಂದು ಫ್ರೆಂಡ್ ಆಗಿರ್ಬೋದು, ಅಥವಾ ಅವ್ರು ನಿಮ್ಗೊಂದು ರಿಲೇಟಿವ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬಹುದು, ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಬಾಸ್ ಆಗಿರ್ಬೋದು, ಯಾರೇ ಆಗಿರ್ಲಿ, ನಿಮ್ಗೆ ಅವ್ರ ಬಗ್ಗೆ ಇನ್ನ ಹೆಚ್ಚು ತಿಳ್ಕೊಬೇಕಿದೆ. ಇವರ ಉದ್ದೇಶ ನಿಮ್ಮ ಕಡೆಗೆ ಏನಿದೆ, ನಿಮ್ಗೆ ಅವ್ರು ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆ ಒಂದು ಕ್ಲಾರಿಟಿ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ. ಅಂದ್ರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಅನ್ಕೊಳ್ತಾ ಇದ್ದಾರೆ, ಹಾಗೂ ಅವರ ಜೊತೆ ಒಂದು ಫ್ರೆಂಡ್ಶಿಪ್ ನ ಬೆಳೆಸೋದು, ಒಂದು ರಿಲೇಶನ್ಶಿಪ್ ನ ಬೆಳೆಸೋದು ನಿಮಗೆ ನಿಮಗೆ ಉತ್ತಮವಾಗಿರುವಂತ ವಿಷಯನ ಅಂತ ಈ ಒಂದು ವಿಡಿಯೋನಲ್ಲಿ ನಿಮ್ಗೆ ಕ್ಲಾರಿಟಿ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಿ ಎರಡು ಕ್ಯಾಂಡಲ್ ಇದೆ, ಒಂದು ಆರೆಂಜ್ ಮತ್ತೆ ಒಂದು ಪರ್ಪಲ್. ಸೊ ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕ್ಯಾಂಡಲ್ ನ ನೀವು ಸೆಲೆಕ್ಟ್ ಮಾಡಿ, ಆ ವ್ಯಕ್ತಿಯ ಹೆಸರು ಹೇಳಿ ಒಂದು ಕ್ಯಾಂಡಲ್ ನ ಸೆಲೆಕ್ಟ್ ಮಾಡಿ, ಅಂಡ್ ವಿ ವಿಲ್ ಡೂ ದ ರೀಡಿಂಗ್ ಫಾರ್ ಯು. ಸೊ ಲೆಟ್ ಮೀ ಸ್ಟಾರ್ಟ್. ಎಂದಿನಂತೆ ನಾನು ಮೊದಲನೆಯ ಕ್ಯಾಂಡಲ್ ನ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಿದೆ ನಿಮ್ಮ ಕಡೆಗೆ, ಹಾಗೂ ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಒಳಿತಾ ಏನು, ಈ ಎಲ್ಲಾ ಕ್ಲಾರಿಟಿನೂ ಈ ವಿಡಿಯೋನಲ್ಲಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಸೊ ಲೆಟ್ ಮೀ ಸ್ಟಾರ್ಟ್ ದ ರೀಡಿಂಗ್ ಫಾರ್ ಯು. ಈ ವ್ಯಕ್ತಿಯ ಉದ್ದೇಶ ನಿಮ್ಮ ಕಡೆಗೆ ಏನಿದೆ, ಹಾಗೂ ಈ ವ್ಯಕ್ತಿನ ನಿಮ್ಮ ಲೈಫ್ ನಲ್ಲಿ ಇಟ್ಕೊಳ್ಳೋದು ಸರಿನಾ, ಅವರು ಏನ್ ಮನಸ್ಥಿತಿಲಿ ನಿಮ್ಮ ಲೈಫಿಗೆ ಬಂದಿದ್ದಾರೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ, ಇವರು ಸೇಫಾ, ನಿಮ್ ಲೈಫ್ ನಲ್ಲಿ ಇರೋದು ಸೇಫಾ, ಬೇಸಿಕ್ಲಿ ಅದ್ರ ಬಗ್ಗೆನೇ ರೀಡಿಂಗ್ ಆಗಿರುತ್ತೆ. ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಹಾಗೆ ನೀವು ನಂಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವ್ಯಕ್ತಿಯ ಉದ್ದೇಶ ಏನಿದೆ ನಿಮ್ ಕಡೆಗೆ ಅಂತ ನಾನೀಗ ಚೆಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ತುಂಬಾ ಆಕ್ಟಿವ್ ಅಂದ್ರೆ ಒಂದ್ ಕಡೆ ಕೂರೋದಿಲ್ಲ, ಆ ತರ ತುಂಬಾ ಎನರ್ಜೆಟಿಕ್ ಅಂತ ಹೇಳ್ಬೋದು. ಮತ್ತು ಮಾತಿನ ವಿಷಯದಲ್ಲಿ ಬಂದಾಗ ಯಾರು ಇವ್ರನ್ನ ಸೋಲ್ಸಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗ್ ಇದ್ದಾರೆ. ಯಾರು ಒಂದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಮಾತಲ್ಲಿ ಅವ್ರು ಅದನ್ನ ತಗೊಳ್ಳೋದು ಇಲ್ಲ. ಈ ವ್ಯಕ್ತಿ, ನೀವ್ ಯಾರನ್ನ ಮನ್ಸಲ್ಲಿ ಇಟ್ಕೊಂಡಿದೀರಾ, ಮಾತಿನ ಮಲ್ಲರು ಅಂತಾರಲ್ಲ ಹಾಗೆ ಈ ವ್ಯಕ್ತಿ ಮಾತಿನಲ್ಲೇ ಮನೆ ಕಟ್ಬಿಡ್ತಾರೆ. ಹಾಗೆ ಮಾತಿನಲ್ಲೇ ಜನನ ಮರಳು ಮಾಡೋದು, ಆ ರೀತಿಯಾದ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಇವರ ಫ್ರೆಂಡ್ ಸರ್ಕಲ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಇವ್ರ ಹತ್ರ ಎಲ್ರು ಇರ್ಬೇಕು ಅಂತ ಆಸೆ ಪಡ್ತಾರೆ. ಆತರ ಐ ವುಡ್ ಸೇ ಒಂದು ಪಾಸಿಟಿವ್ ಆಗಿರುವಂತ ಎನರ್ಜಿನೇ ನಾನು ಪಿಕ್ ಮಾಡ್ತಾ ಇದ್ದೀನಿ. ತುಂಬಾ ಜೋವಿಯಲ್, ತುಂಬಾ ಬಬ್ಲಿ ಪರ್ಸನಾಲಿಟಿ ಇವರು. ಸೊ ಇವರ ಉದ್ದೇಶ ನಿಮ್ಮ ಕಡೆಗೂ ಅಷ್ಟೇ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಈ ವ್ಯಕ್ತಿ ನಿಮ್ಗೆ ಒಳ್ಳೇದಾಗ್ಬೇಕು, ನಿಮ್ ಲೈಫಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಇವ್ರು ಯಾರಿಗೂ ಏನು ಕೆಟ್ಟದ್ ಬಯಸಲ್ಲ. ಹಾಗೂ ಮನ್ಸಿನಲ್ಲೇ ಇಟ್ಕೊಂಡು ಈ ವ್ಯಕ್ತಿ ಕೊರಗುವಂಥವ್ರು ಅಲ್ಲ. ಏನನ್ನು ಅಂದ್ರೆ ತೀರಾ ಡೀಪ್ ಆಗಿ ಯೋಚನೆ ಮಾಡ್ಕೊಂಡು ಏನಾಗೋಗುತ್ತೋ ಆ ತರ ಎಲ್ಲ ಮನಸ್ಥಿತಿಗೆ ಹೋಗಲ್ಲ ಇವ್ರು ಯಾವುದೇ ಕಾರಣಕ್ಕೂ. ಸೊ ಇವರ ಒಂದು ಪರ್ಸನಾಲಿಟಿ ಅಂತ ನೋಡಕ್ ಹೋದಾಗ ತುಂಬಾನೇ ಶುದ್ಧವಾಗಿರುವಂತಹ ಮನಸ್ಸು ಇವ್ರದ್ದು. ಅವರಿಂದ ಸಹಾಯ ಆಗುತ್ತೆ ಅಂದ್ರೆ ಎಲ್ರಿಗೂ ಸಹಾಯ ಮಾಡ್ತಾರೆ, ಹಾಗೂ ಎಲ್ರ ಜೊತೆನೂ ಕನೆಕ್ಟೆಡ್ ಆಗಿರ್ತಾರೆ. ಮಾತು ಬಿಡೋದು, ಹಂಗೆ ಕಾಂಟ್ಯಾಕ್ಟ್ ಬಿಡೋದು ಅದೆಲ್ಲ ಮಾಡೋದಿಲ್ಲ. ಹಾಗೂ ಇವ್ರ ಲೈಫ್ ನ ತುಂಬಾ ಚೆನ್ನಾಗಿ ಇವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ.
ಇವ್ರಿಗೆ ಹೇಗ್ ಬೇಕೋ ಹಾಗೆ, ಎಷ್ಟು ಚೆನ್ನಾಗಿರ್ಬೇಕೋ ಹಾಗೆ ಒಂಥರ ಕಂಫರ್ಟಬಲ್ ಲೈಫ್ ನ ಇವ್ರು ಇವಾಗ ಲೀಡ್ ಮಾಡ್ತಾ ಇದಾರೆ. ಹಾಗೂ ನಿಮ್ಮ ಕಡೆಗೆ ಏನು ಉದ್ದೇಶ ಅಂತ ನಾನು ಈಗ ಚೆಕ್ ಮಾಡ್ತಾ ಇದ್ದೀನಿ. ಯಾಕೆ ನೀವು ಆ ಒಂದು ಗೊಂದಲದಲ್ಲಿದ್ದೀರಾ ಗೊತ್ತಿಲ್ಲ, ನೋಡೋಣ ಆ ರೀಡಿಂಗ್ ಪ್ರಕಾರವಾಗಿ ಈ ವ್ಯಕ್ತಿ ಬಗ್ಗೆ ಏನ್ ಬರುತ್ತೆ ಅಂತ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ, ನಿಮ್ಮ ಲೈಫ್ ಮೇಲೆ ಇಂಟ್ರೆಸ್ಟ್ ಇದೆ, ನಿಮ್ ಬಗ್ಗೆ ಹೆಚ್ಚು ತಿಳ್ಕೋಬೇಕು, ನಿಮ್ ಜೊತೆ ಕ್ಲೋಸ್ ಆಗಿರ್ಬೇಕು, ಆ ತರ ಎಲ್ಲ ಒಂದು ಇಂಟ್ರೆಸ್ಟ್ ಈ ವ್ಯಕ್ತಿಗೆ ನಿಮ್ಮ ಮೇಲಿದೆ. ಒಂದೊಳ್ಳೆಯ ರಿಲೇಶನ್ಶಿಪ್ ನ ಇಟ್ಕೋಬೇಕು. ಹಾಗೆ ನಿಮ್ಮ ವಿರುದ್ಧವಾಗಿ ಏನು ನಾನು ಪ್ರೆಸೆಂಟ್ ನೋಡ್ತಾ ಇಲ್ಲ. ಇವ್ರನ್ನ ನೀವು ರಿಲೈ ಮಾಡ್ಬೋದು ಅಂತಾನೆ ಹೇಳ್ಬೋದು. ನೀವು ಇವ್ರನ್ನ ಟ್ರಸ್ಟ್ ಮಾಡಬಹುದು, ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ಬೋದು. ನಾನು ಇವರಿಂದ ಏನೋ ಮೋಸ ಆಗತ್ತೆ, ಏನೋ ಹುನ್ನಾರ ಹಾಕ್ತಾ ಇದಾರೆ, ಆತರ ಏನೂ ನೋಡ್ತಾ ಇಲ್ಲ. ಆಕ್ಚುಲಿ ಆತರ ನಾನೇನು ಈ ವ್ಯಕ್ತಿ ಬಗ್ಗೆ ಎನರ್ಜಿನ ಪಿಕ್ ಮಾಡ್ಲೇ ಇಲ್ಲ. ನಾನು ಆಗ್ಲೇ ಹೇಳ್ದಾಗೆ ನೀವು ಮಾತ್ರ ಅಲ್ಲ, ಬೇರೆಯವರ ಜೊತೆ ಕೂಡ ಅವ್ರು ಅಷ್ಟೇ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮುಂದೆ ಸಾಗುವಂತ ವ್ಯಕ್ತಿ ಇವರು. ಮತ್ತೆ ಜಗಳ ಬರುತ್ತೆ ಅಂದ್ರೆ ಅದನ್ನ ಸಾಲ್ವ್ ಮಾಡ್ಕೊಳ್ತಾರೆ. ಮಾತು ಬಿಡೋದು ಅದೆಲ್ಲ ಇವರು ಮಾಡೋದಿಲ್ಲ. ನಿಮ್ಮ ಕಡೆಗೂ ಕೂಡ ನಿಮ್ಗೇನಾದ್ರು ಸಹಾಯ ಮಾಡಕ್ಕಾಗತ್ತೆ ಅಂದ್ರೆ, ಅವ್ರ ಕಡೆಯಿಂದ ನಿಮ್ಗೇನಾದ್ರೂ ಸಹಾಯ ಮಾಡ್ಬೋದು ಅಂದ್ರೆ ಅವ್ರು ಯಾವಾಗ್ಲೂ ರೆಡಿ ಇರ್ತಾರೆ. ನಿಮ್ಗೆ ಹೆಲ್ಪ್ ಮಾಡ್ಬೋದು ಅಂದ್ರೆ ಖಂಡಿತವಾಗ್ಲು ನೀವು ಇವ್ರ ಮೇಲೆ ರಿಲೈ ಅಂದ್ರೆ ನೀವೇನಾದ್ರೂ ಸಹಾಯ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಅವ್ರಿಗೆ ನೀವಂದ್ರೆ ಅಷ್ಟು ಇಷ್ಟ ಇದೆ, ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಆ ತರ ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ನಾನು ಟ್ಯಾರೋ ರೀಡಿಂಗ್ನು ಮಾಡ್ತೀನಿ. ಇದಾದ ನಂತರ ನಿಮ್ಗೆ ಇನ್ನ ಹೆಚ್ಚು ಮಾಹಿತಿ ಈ ವ್ಯಕ್ತಿ ಬಗ್ಗೆ ಸಿಗುತ್ತೆ. ಸೊ ಆನ್ ದ ಹೋಲ್ ನಾನು ರೀಡಿಂಗ್ ಪ್ರಕಾರ, ವ್ಯಾಕ್ಸ್ ರೀಡಿಂಗ್ ಪ್ರಕಾರ ನೋಡಕ್ ಹೋದ್ರೆ ಇವರಿಂದ ನೀವು ಏನೇ ರೀತಿಯಾದ ಕೆಡುಕು, ನೋವು ಹಾಗೇನು ಅನುಭವಿಸೋದಿಲ್ಲ. ಆಕ್ಚುಲಿ ಇವ್ರು ನಿಮ್ಗೆ ಹೆಲ್ಪ್ಫುಲ್ ಪರ್ಸನ್ ಆಗಿರ್ತಾರೆ. ಏನಾದ್ರು ನೋವಿದೆ ಅಂದ್ರೆ ಅವ್ರು ನಿಮ್ಗೆ ಸಾಂತ್ವನ ಹೇಳುವಂಥದ್ದು, ಅವ್ರು ಯಾವ ರೀತಿಯಾದ ರೋಲ್ನ ನಿಮ್ ಲೈಫಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಏನೇ ಆಗಿರ್ಲಿ, ಯಾವ ತರ ರಿಲೇಶನ್ಶಿಪ್ ಆಗಿರ್ಲಿ ಇದು, ಆದ್ರೆ ಈ ರಿಲೇಶನ್ಶಿಪ್ ಲಾಂಗ್ ಟರ್ಮ್ ಇರುತ್ತೆ ಅಂತಾನೆ ನಾನು ಹೇಳ್ಬೋದು. ಅಂದ್ರೆ ಅವ್ರು ನಿಮ್ ಲೈಫಲ್ಲಿ ದೀರ್ಘಕಾಲವಾಗಿರ್ತಾರೆ. ನಿಮ್ನ ಬಿಟ್ಟು ಹೋಗೋದು, ಸಡನ್ ಆಗಿ ಮಾತು ಬಿಡೋದು ಆ ಥರದ್ದೇನೋ ನೋಡ್ತಾನೂ ಇಲ್ಲ ನಾನು. ಸೊ ನಿಮ್ಗೆ ಏನಾದ್ರೂ ಈ ವ್ಯಕ್ತಿ ಬಗ್ಗೆ ಡೌಟ್ ಇದೆ ಅಂದ್ರೆ ಆ ಒಂದು ಡೌಟ್ ನ ತೆಗ್ದು ಹಾಕ್ಬೋದು ನಿಮ್ ಮನ್ಸಿಂದ. ಬಿಕಾಸ್ ಇವರ ಒಂದು ಸೆಲ್ಫಿಶ್ನೆಸ್ಗೇನು ನಿಮ್ ಲೈಫಿಗೆ ಬಂದಿಲ್ಲ. ಇವ್ರಿಗೆ ನೀವಂದ್ರೆ ಇಷ್ಟ, ಹಾಗೂ ನಿಮ್ಮ ಬಗ್ಗೆ ಒಂದು ಗೌರವ ಇದೆ, ಒಂದು ರೀತಿಯಾದ ಸಪೋರ್ಟ್ ಆಗಿರ್ಬೇಕು ಅಂದ್ರೆ ಜೆನ್ಯುವಿನ್ ಪರ್ಸನಾಲಿಟಿ ಅಂತಾನೆ ಹೇಳ್ತೀನಿ ನಿಮ್ಮ ಕಡೆಗೆ. ಹಾಗೂ ಈ ವ್ಯಕ್ತಿಗೆ ನಿಮ್ಮ ಹತ್ರ ಮಾತಾಡೋದಂದ್ರೆ ಬಹಳ ಇಷ್ಟ. ನಿಮ್ಮ ಹತ್ರ ಮಾತಾಡೋದು, ನಿಮ್ ಲೈಫ್ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಹಾಗೂ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಲ್ಲದೆ ಒಂದು ಒಳ್ಳೆಯ ಮೆಮೊರಿನ ಕ್ರಿಯೇಟ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದಾರೆ ಈ ವ್ಯಕ್ತಿ. ಅವ್ರ ಕಡೆಯಿಂದ ನಿಮ್ಗೆ ಯಾವುದೇ ರೀತಿಯಾದ ಅಸಮಾಧಾನ ಅಂತೂ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರೂ ಆತರ ದೀರ್ಘವಾಗಿ ಓವರ್ ಥಿಂಕಿಂಗ್ ಏನಾದ್ರೂ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇವರು ಒಂಥರ ಸಾದಾ ಸೀದಾ ಪರ್ಸನ್. ಅಂದ್ರೆ ಏನಿದೆ ಅದನ್ನ ಹೇಳ್ತಾರೆ, ಒಳಗೊಂದು ಹೊರಗೊಂದು ಮುಚ್ಚು ಮರೆ ಆ ತರ ಪರ್ಸನಾಲಿಟಿನೇ ಅಲ್ಲ. ಸೊ ಅವ್ರೇನು ನಿಮ್ಮ ಅಗೇನ್ಸ್ಟ್ ಆಗಿ ಹುನ್ನಾರ ಹಾಕುವಂಥದ್ದು, ಏನೋ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮಿಂದ ಪಡ್ಕೊಳಕ್ಕೆ, ಆ ತರದ್ ನಾನು ಪಿಕ್ ಮಾಡ್ತಾನೆ ಇಲ್ಲ ಬೇಸಿಕ್ಲಿ. ಸೊ ಮುಂದೆ ಕೂಡ ಏನಾದ್ರೂ ಅಕಸ್ಮಾತ್ ನಿಮ್ಮ ಅವರ ನಡುವೆ ಒಂದ್ ಸ್ವಲ್ಪ ಮನಸ್ತಾಪಗಳ ಆಗಿದೆ ಅಂದ್ರೂ ಕೂಡ ಅದು ಬಗೆಹರಿದು ಹೋಗುತ್ತೆ. ಅವ್ರು ನಿಮ್ ಲೈಫ್ ನಲ್ಲಿ ಇರ್ತಾರೆ ಅಂತಾನೆ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಕಟ್ ಆಫ್ ಆಗುತ್ತೆ ರಿಲೇಶನ್ಶಿಪ್ ಅನ್ನುವಂತ ಒಂದು ಎನರ್ಜಿ ನಾನು ಪಿಕ್ ಮಾಡ್ತಾನೆ ಇಲ್ಲ. ಸೊ ಈ ವ್ಯಕ್ತಿಗೆ ನಿಮ್ಮ ಸಾಫ್ಟ್ ನೇಚರ್ ಇಷ್ಟ. ನೀವೊಂಥರ ಸಾಫ್ಟ್ ಅಂಡ್ ಕಾಮ್ ಆಗಿ ಮಾತಾಡ್ತಿರಲ್ಲ, ನಿಮ್ಮಲ್ಲಿ ಒಂದು ಶಾಂತತೆನ ಅವ್ರು ನೋಡ್ತಾರೆ. ಸೊ ಅದರಿಂದಾನೇ ನಿಮ್ ಕಡೆಗೆ ಅಟ್ರಾಕ್ಟ್ ಆಗಿದ್ದಾರೆ. ನಿಮ್ ಜೊತೆ ಇರ್ಬೇಕು, ಕಾಲ ಕಳಿಬೇಕು, ಹಾಗೂ ನಿಮ್ ಜೊತೆ ಮಾತಾಡಿದ್ರೆ ಅವ್ರಿಗೇನೋ ಸಮಾಧಾನ ಆಗತ್ತೆ. ನಿಮ್ಗೂ ಆತರ ಅನುಭವ ಆಗಿರ್ಬೋದು ಈ ವ್ಯಕ್ತಿ ಜೊತೆ ಮಾತಾಡಿದಾಗ. ಅಂದ್ರೆ ನಿಮ್ಮ ಕಷ್ಟನ ಅವ್ರ ಹತ್ರ ಹಂಚ್ಕೊಂಡ್ರು ಕೂಡ ನಿಮ್ಗೇನೋ ಒಂಥರ ಮನಸ್ಸು ಹಗುರ ಆಗತ್ತೆ. ಹಾಗೆ ಅವ್ರಿಗೂ ಅನ್ಸತ್ತೆ. ಅದರಿಂದ ಇಬ್ರು ಒಂಥರ ಶೇರ್ ಮಾಡ್ಕೊಂಡಿರ್ಬೋದು, ಅಲ್ಲೋ ಇಲ್ಲೋ ಪ್ರಾಬ್ಲಮ್ಸ್ ನ ಶೇರ್ ಮಾಡ್ಕೊಂಡಿರ್ಬೋದು. ಈ ಬಾಂಡಿಂಗ್ ಅದ್ಭುತವಾಗೇ ಇದೆ.
ಸೊ ನಾನು ಆಗ್ಲೇ ಹೇಳಿದಾಗ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದ್ರೆ ನೀವು ಅದ್ರ ಬಗ್ಗೆ ಏನೋ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಸಾಲ್ವ್ ಆಗಿ ಹೋಗುತ್ತೆ. ಅಕಸ್ಮಾತ್ ಅವ್ರು ಏನಾದ್ರೂ ನಿಮ್ ಹತ್ರ ಮಾತು ಬಿಟ್ಟಿದ್ದಾರೆ ಅಥವಾ ನೀವೇನಾದ್ರೂ ಒಂದು ಭಯದಿಂದ ಮಾತು ಬಿಟ್ಟಿದ್ದೀರಾ ಅಂದ್ರೆ ಆ ತರ ಒಂದು ಭಯ ಪಡುವ ಅವಶ್ಯಕತೆನೇ ಇಲ್ಲ. ಈ ವ್ಯಕ್ತಿ ಹೇಗೆ ಅಂದ್ರೆ ಅಜಾತ ಶತ್ರು ಅಂತೀವಲ್ಲ ಹಾಗೆ, ಆ ತರ ಕ್ಯಾರೆಕ್ಟರ್ ಇವರು. ರಿಲೇಶನ್ಶಿಪ್ಸ್ಗೆ ಬೆಲೆ ಕೊಡ್ತಾರೆ, ಹಾಗೂ ಅವ್ರ ಕಡೆಯಿಂದ ಏನಾದ್ರೂ ಒಬ್ರಿಗೆ ನೋವಾಗುತ್ತೆ ಅಂದ್ರೆ ಅದನ್ನ ಅವ್ರು ಮಾಡಕ್ಕೆ ಹೋಗೋದಿಲ್ಲ. ಆತರ ಒಂದ್ ಸ್ಟೆಪ್ ತಗೊಳಕ್ಕೆ ಹೋಗಲ್ಲ, ಆತರ ಪರ್ಸನಾಲಿಟಿ ಇವರು. ಸೊ ರಿಲೇಶನ್ಶಿಪ್ಸ್ ಅಂತ ಬಂದಾಗ ಅವ್ರು ಯಾವಾಗ್ಲೂ ಒಳ್ಳೆಯ ಮೆಮರೀಸ್ ನ, ಡೀಪರ್ ಲೆವೆಲ್ ರಿಲೇಶನ್ಶಿಪ್ ನ, ರೂಟೆಡ್ ಆಗಿರುವಂತ ಕನೆಕ್ಷನ್ ನ ಸ್ಟ್ರಾಂಗ್ ಮಾಡಕ್ ಇಷ್ಟಪಡ್ತಾರೆ. ಅಂದ್ರೆ ಅದನ್ನ ಒಡಿಯಕ್ ಹೋಗಲ್ಲ. ಏನೋ ಒಂದ್ ಪ್ರಾಬ್ಲಮ್ ಬಂದಿದೆ ಅಂದ್ರೆ ಅದನ್ನ ಜಾಸ್ತಿ ಮಾಡಕ್ ಹೋಗಲ್ಲ. ಎಷ್ಟಾಗುತ್ತೋ ಅಷ್ಟು ಸಾಲ್ವ್ ಮಾಡ್ಕೊಂಡ್ ಬಿಡೋಣ ಅಂತ ಹೇಳ್ತಾರೆ. ಸೊ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಪ್ರಕಾರವಾಗಿ ನೋಡಿದ್ರೆ ನಾನೇನು ನೆಗೆಟಿವ್ ಅಂತ ನೋಡ್ತಾ ಇಲ್ಲ. ನೈಸ್ ಪರ್ಸನ್, ಹಂಬಲ್ ಆಗಿದ್ದಾರೆ ಹಾಗೂ ಜೆನ್ಯುವಿನ್ ಆಗಿದ್ದಾರೆ. ಮತ್ತು ನಾನೇನು ನೀವು ನೋಟ್ ಮಾಡ್ಕೊಳ್ಳುವಂಥದ್ದು ಆ ಥರದ್ದು ಕಾಶಿಯಸ್ ಆಗಿರುವಂಥ ಅವಶ್ಯಕತೆ ಇಲ್ಲ. ಆದ್ರೂ ನಾನು ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಚೆಕ್ ಮಾಡ್ತಾ ಇದ್ದೀನಿ ಈ ವ್ಯಕ್ತಿಯ ಉದ್ದೇಶ ಏನಿದೆ, ಫ್ಯೂಚರ್ ನಿಮ್ಮ ಅವರ ಕನೆಕ್ಷನ್ ಹೇಗಿರುತ್ತೆ. ಸೊ ನಾನು ಆಗ್ಲೇ ಹೇಳಿದಾಗ ಈ ರಿಲೇಶನ್ಶಿಪ್ ಹೇಗಾದ್ರೂ ಇರ್ಬೋದು, ಯಾವ ತರನಾದ್ರೂ ಇರ್ಬೋದು, ಆದ್ರೆ ಫ್ಯೂಚರ್ ಏನು ಅಂತಾನೆ ಚೆಕ್ ಮಾಡ್ತಿದ್ದೀನಿ. ಇವ್ರ ಉದ್ದೇಶ ಮತ್ತೆ ಇವರ ಜೊತೆ ನಿಮ್ಮ ಬಾಂಡಿಂಗ್ ಹೇಗಿರುತ್ತೆ, ಮುಂದೆ ಹೇಗಿರ್ತೀರಾ ನೀವು ಮತ್ತೆ ಈ ವ್ಯಕ್ತಿ ಅಂತ. ಸೊ 7 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಅವರು ನಿಮ್ಮ ನೋವಿಗೆ ಸ್ಪಂದಿಸ್ತಾರೆ, ನೀವು ಅವರ ನೋವಿಗೆ ಸ್ಪಂದಿಸ್ತೀರಾ. ಪ್ರಾಬ್ಲಮ್ ಬಂದಿದೆ ಅಂದ್ರೆ ಇಬ್ರು ಸಾಲ್ವ್ ಮಾಡ್ಕೊಳ್ಳೋಣ ಒಟ್ಟಿಗೆ ಅನ್ನುವಂತ ಒಂದು ಸಪೋರ್ಟ್ ಸಿಸ್ಟಮ್ ಇವ್ರು ನಿಮ್ ಲೈಫಿಗೆ ಅಂತ ಹೇಳ್ತೀನಿ. ಮತ್ತೆ ಪ್ರೆಸೆಂಟ್ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮೇ ಬಿ ಆ ಒಂದು ಅನುಮಾನ ಇರ್ಬೋದು, ನಿಮ್ಗೇನೋ ಒಂದು ಆತಂಕ ನಾನು ಪಿಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ಬಗ್ಗೆನೇ ಏನೋ ಒಂದು ಆತಂಕದಲ್ಲಿದ್ದೀರಾ, ಅದಕ್ಕೆ ಇವ್ರಿಗೆ ಓಪನ್ ಅಪ್ ಆಗ್ಬೇಕಾ ಬೇಡ್ವಾ ಈ ತರ ಒಂದು ಗೊಂದಲದಲ್ಲೂ ಇದ್ದೀರಾ. ಮೇ ಬಿ ಆ ಒಂದು ವಿಷಯಕ್ಕೆ ನೀವು ಈ ರೀಡಿಂಗ್ ನೋಡ್ತಾ ಇರ್ಬೋದು. 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ನೀವು ಮೈಂಡ್ ಅಲ್ಲಿ ಏನ್ ಇಟ್ಕೋಬೇಕಾಗುತ್ತೆ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಈ ರಿಲೇಶನ್ಶಿಪ್ ಅಂದ್ರೆ ನೀವು ಅಲರ್ಟ್ ಆಗಿ ಕೇಳಿ. ಇವಾಗ ನಾನು ಹೇಳ್ತಾ ಇರೋದನ್ನ, ಈಗ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗೇ ಇದೆ ಅವ್ರ ಜೊತೆ, ಆದ್ರೆ ಹಣಕಾಸಿನ ವಿಷಯಗಳು ಈ ರಿಲೇಶನ್ಶಿಪ್ ನಲ್ಲಿ ಬಂತು ಅಂದ್ರೆ ನೀವೇನಾದ್ರೂ ಈ ವ್ಯಕ್ತಿ ಜೊತೆ ವ್ಯವಹಾರ ಮಾಡಕ್ ಹೋದ್ರೆ ರಿಲೇಶನ್ಶಿಪ್ ಹಾಳಾಗುತ್ತೆ. ಅರ್ಥ ಆಗ್ತಾ ಇದೆಲ್ಲ? ನಿಮಗೂ ಅವ್ರಿಗೂ ಹಣದ ವಿಷಯವಾಗಿ ಏನಾದ್ರೂ ಒಂದು ಮಾತುಕತೆ ಬಂತು, ಅಥವಾ ನೀವೇನೋ ಮಾಡ್ಬೇಕು ಅಂತ, ಅಥವಾ ನೀವೇನೋ ಹಣ ಕೊಡ್ತಿದ್ದೀರಾ, ಅವ್ರು ನಿಮ್ಗೆ ಹಣ ಕೊಡ್ತಾ ಇದಾರೆ, ಹಣದ ವಿಷಯವಾಗಿ ಯಾವುದೇ ಕಾರಣಕ್ಕೂ ಈ ರಿಲೇಶನ್ಶಿಪ್ ಇನ್ವಾಲ್ವ್ ಆಗ್ಬಾರ್ದು. ಆಗ್ತಾ ಇದೆ ಅಂದ್ರೆ ರಿಲೇಶನ್ಶಿಪ್ ಬ್ರೇಕ್ ಆಗುತ್ತೆ, ಈಗ್ಲೇ ನಾನು ಹೇಳಿದ್ದೀನಿ. ಸೊ ಆತರ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ಅವಾಯ್ಡ್ ಮಾಡಿ, ಯಾಕೆಂದ್ರೆ ಅವರು ಮಾಡಬಾರ್ದು, ನೀವು ಮಾಡಬಾರ್ದು. ಹಣಕಾಸಿನ ವ್ಯವಹಾರಗಳು ಈ ರಿಲೇಶನ್ಶಿಪ್ ನಲ್ಲಿ ಯಾವುದೇ ಕಾರಣಕ್ಕೂ ನಡೀಬಾರ್ದು. ಮತ್ತೆ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆವಾಗ ಈ ರಿಲೇಶನ್ಶಿಪ್ ಒಂದು ಸ್ಟೆಬಿಲಿಟಿಲಿ ಇರುತ್ತೆ, ಬ್ಯಾಲೆನ್ಸ್ ನಲ್ಲಿ ಇರುತ್ತೆ. ಮತ್ತು 5 ಬಂದಿರೋದ್ರಿಂದ ಇದನ್ನ ನಾವು ಹೆರೋಫಂತ್ ಕಾರ್ಡ್ ಅಂತ ಹೇಳ್ತೀವಿ, ಮೇಜರ್ ಆರ್ಕನ. ನೀವು ಅವ್ರಿಗೆ ಒಳ್ಳೆಯ ದಾರಿದೀಪ ಆಗಿರ್ತೀರಾ, ಅವರು ನಿಮ್ಮ ಲೈಫ್ಗೆ ಒಳ್ಳೆಯ ಸಪೋರ್ಟ್ ಸಿಸ್ಟಮ್ ಆಗಿರ್ತಾರೆ. ಅಂದ್ರೆ ಒಂದು ಗಿವ್ ಅಂಡ್ ಟೇಕ್ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಆನ್ ದ ಹೋಲ್ ನಾನೇನ್ ಹೇಳಿದೆ ಆ ಪಾಯಿಂಟ್ ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕ್ಯಾಂಡಲ್ ರೀಡಿಂಗ್ ಮಾಡ್ತಾ ಇದ್ದೀನಿ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಲೆಟ್ಸ್ ಸಿ ಅದೇನ್ ಹೇಳುತ್ತೆ, ಆ ಒಂದು ರೀಡಿಂಗ್ ಏನ್ ಹೇಳುತ್ತೆ ಆ ವ್ಯಕ್ತಿಯ ಬಗ್ಗೆ. ನೆಕ್ಸ್ಟ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು. ಸೊ ಈ ಒಂದು ಕ್ಯಾಂಡಲ್ ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ನ ಮಾಡ್ತಾ ಇದ್ದೀನಿ ನಾನು ಇವಾಗ. ಈ ಕ್ಯಾಂಡಲ್ ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಪರ್ಪಲ್, ಈ ವ್ಯಕ್ತಿಯ ಉದ್ದೇಶ ಏನಿದೆ, ಇವ್ರ ಇಂಟೆನ್ಷನ್ಸ್ ಏನಿದೆ, ನಿಮ್ ಲೈಫಿಗೆ ಇವ್ರು ಏನಕ್ಕೆ ಬಂದಿದ್ದಾರೆ, ಯಾವ ಪಾತ್ರವನ್ನ ವಹಿಸ್ತಾ ಇದ್ದಾರೆ ನಿಮ್ಮ ಲೈಫ್ ನಲ್ಲಿ. ಸೊ ನಾನು ಆಗ್ಲೇ ಹೇಳಿದ್ದೀನಲ್ಲ, ಈ ವ್ಯಕ್ತಿ ಏನೇ ಆಗಿರ್ಬೋದು ನಿಮ್ ಲೈಫ್ ನಲ್ಲಿ, ಯಾವುದೇ ರೀತಿಯಾದ ಒಂದು ರಿಲೇಶನ್ಶಿಪ್ ಇರ್ಬೋದು, ಆದ್ರೆ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಅವ್ರು ನಿಮ್ ಲೈಫ್ ನಲ್ಲಿ ಇರ್ಬೇಕಾ ಬೇಡವಾ, ಅವ್ರ ಉದ್ದೇಶ ಏನಿದೆ, ಮುಂದೆ ಏನಿರುತ್ತೆ, ಹೇಗಿರುತ್ತೆ ಅಂತ ಈ ವ್ಯಕ್ತಿಯ ಬಗ್ಗೆ ನೀವು ಯೋಚನೆ ಮಾಡಿ. ಈಗ ಇವರ ಎನರ್ಜಿ ಹೇಗಿದೆ ನಿಮ್ಮ ಕಡೆಗೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ.
ಈ ವ್ಯಕ್ತಿ ಹೇಗೆ ಅಂದ್ರೆ ಎಲ್ಲದಕ್ಕೂ ಟೈಮ್ ತಗೊಳ್ತಾರೆ. ಅಂದ್ರೆ ಯಾರತ್ರ ಆದ್ರೂ ಕ್ಲೋಸ್ ಆಗ್ಬೇಕು ಅಂದ್ರೆ ಇವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು ಅಥವಾ ಏನಾದ್ರೂ ಒಂದು ರಿಲೇಶನ್ಶಿಪ್ ಬೆಳೆಸ್ಕೋಬೇಕು ಅಂತ ಯಾರಾದ್ರೂ ಇದ್ರೂ ಅದು ಸುಲಭ ಇಲ್ಲ. ಯಾಕಂದ್ರೆ ಇವ್ರು ತುಂಬಾ ಒಬ್ಸರ್ವ್ ಮಾಡ್ತಾರೆ ಹಾಗೂ ಇವ್ರು ನನ್ನ ಲೈಫಲ್ಲಿ ಇರ್ಬೇಕಾ ಬೇಡವಾ ಅಂತ ಅನಾಲಿಸಿಸ್ ಮಾಡ್ತಾರೆ, ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ತಾರೆ. ಹಾಗೆ ಒಂಥರ ನೇರವಾಗಿರುವಂತ ವ್ಯಕ್ತಿ. ಒಂಥರ ಅವ್ರ ಲೈಫ್ ಹೇಗೆ ಅಂದ್ರೆ ತುಂಬಾ ಆರ್ಗನೈಸ್ಡ್, ಸಿಸ್ಟಮ್ಯಾಟಿಕ್ ಆಗಿದೆ ಈ ವ್ಯಕ್ತಿಯ ಲೈಫ್. ಎಲ್ಲೂ ನನ್ ಗೊಂದಲ ಆತರ ಅಂದ್ರೆ ಇವ್ರ ಲೈಫ್ ತುಂಬಾ ಡಿಸಿಪ್ಲಿನ್ಡ್ ಆಗೂ ಇದೆ. ನೀವ್ ಯಾರ ಬಗ್ಗೆ ಇವಾಗ ಯೋಚನೆ ಮಾಡ್ತಾ ಇದೀರಾ, ಇವ್ರ ಲೈಫ್ ತುಂಬಾ ಚೆನ್ನಾಗಿದೆ, ಡಿಸಿಪ್ಲಿನ್ಡ್ ಆಗಿದೆ ಹಾಗೂ ಎಲ್ಲ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಇಟ್ಕೊಂಡಿದ್ದಾರೆ. ನೀವ್ ಇವ್ರ ಮನೆಗೆ ಹೋದ್ರೆ ಅವ್ರ ಮನೆ ಅಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ, ನೀಟಾಗಿ ಇಟ್ಕೊಂಡಿರ್ತಾರೆ. ಅಂದ್ರೆ ಅವ್ರ ಲೈಫ್ ನಲ್ಲಿ ಎಲ್ಲ ನೀಟ್ ಆಗಿರ್ಬೇಕು, ಎಲ್ಲ ನಾಜೂಕಾಗಿ ಅಚ್ಚುಕಟ್ಟಾಗಿರ್ಬೇಕು, ಆ ತರ ಪರ್ಟಿಕ್ಯುಲರ್ ಪರ್ಸನ್ ಇವರು. ಸೊ ಇವ್ರು ಹೇಗೆ ಅಂದ್ರೆ ಒಬ್ರ ಲೈಫ್ ಹೋಗ್ಬೇಕು ಅಂದ್ರೆ ಅದ್ರಲ್ಲಿ ಇಬ್ರಿಗೂ ಒಳ್ಳೇದಾಗ್ಬೇಕು, ನನ್ಗೂ ಅಂದ್ರೆ ನನಗೆ ಇವ್ರು ಲಕ್ಕಿ ಇದಾರ ಅಂತ ಕೂಡ ಚೆಕ್ ಮಾಡ್ತಾರೆ ಎಷ್ಟೋ ಸಲ. ಇವ್ರ ಜೊತೆ ನಾನು ಫ್ರೆಂಡ್ಶಿಪ್ ಅಥವಾ ಏನಾದ್ರು ರಿಲೇಶನ್ಶಿಪ್ ಬೆಳೆಸ್ಬೇಕು ಅಂದ್ರೆ ಇವರಿಂದ ನನಗೆ ಒಳ್ಳೇದಾಗತ್ತಾ, ನನ್ನಿಂದ ಇವ್ರಿಗೆ ಒಳ್ಳೇದಾಗತ್ತಾ, ಹಾಗೆ ಯೋಚನೆ ಮಾಡುವಂತವ್ರು ಇವರು. ಹಂಗೆ ಯಾರು ಸಿಕ್ಕಿದ್ರೆ ಅವರು, ಯಾರಿದ್ರೆ ಅವ್ರು ಆತರ ಎಲ್ಲ ಅವ್ರ ಫ್ರೆಂಡ್ಶಿಪ್ ನ ಬೆಳೆಸ್ಕೊಳಕ್ ಇಷ್ಟಪಡಲ್ಲ. ಸೊ ಈ ವ್ಯಕ್ತಿ ಪರ್ಸನಾಲಿಟಿ ಹಾಗೆ, ಯಾಕಂದ್ರೆ ಚೂಸಿ ಪರ್ಸನಾಲಿಟಿ ಅಂತ ಹೇಳ್ತೀನಿ. ಅಂದ್ರೆ ಈಸಿಯಾಗಿ ಯಾರ ಜೊತೆನೂ ಕ್ಲೋಸ್ ಆಗೋದಿಲ್ಲ. ಅಕಸ್ಮಾತ್ ಇವ್ರು ನಿಮ್ ಲೈಫಲ್ಲಿ ಬಂದಿದ್ದಾರೆ ಅಂದ್ರೆ ಅದು ಒಂದು ರೀಸನ್ಗೋಸ್ಕರನೇ. ಅವ್ರು ನಿಮ್ ಲೈಫ್ ನಲ್ಲಿ ಬಂದು ಅವ್ರು ನಿಮ್ ಜೊತೆ ಮಾತಾಡ್ತಾ ಇದಾರೆ, ನಿಮ್ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ತಾ ಇದಾರೆ, ಆ ತರ ನಿಮ್ಮ ಬಳಿ ಬಂದಿದ್ದಾರೆ ಅಂದ್ರೆ ಆ ಉದ್ದೇಶ ಅವ್ರಿಗೆ ನಿಮ್ ಮೇಲೆ ಇಂಟ್ರೆಸ್ಟ್ ಇದೆ. ಅವರು ನಿಮ್ಮಲ್ಲಿ ಏನೋ ಒಂದು ಒಳ್ಳೆಯ ಕ್ವಾಲಿಟಿನ ಒಬ್ಸರ್ವ್ ಮಾಡಿದ್ದಾರೆ, ನಿಮ್ಮ ಬಗ್ಗೆ ಅವ್ರಿಗೆ ಗೌರವ ಇದೆ, ನಿಮ್ಮಲ್ಲಿ ಒಳ್ಳೊಳ್ಳೆ ಒಂದು ಅಭ್ಯಾಸಗಳು ಇರೋದ್ರಿಂದ ಕೂಡ ಅವ್ರು ನಿಮ್ನ ಅಪ್ರೂವ್ ಮಾಡಿದ್ದಾರೆ. ಆ ತರ ನಾನು ಪಿಕ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇವ್ರು ಒಂದ್ ಸ್ವಲ್ಪ ಜಡ್ಜ್ಮೆಂಟಲ್ ಆಟಿಟ್ಯೂಡ್ ಇರುವಂತ ಪರ್ಸನಾಲಿಟಿ. ಅಂದ್ರೆ ಎಲ್ರನ್ನು ಜಡ್ಜ್ ಮಾಡ್ತಾರೆ. ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರ ಜೊತೆ ಮಾತಾಡಕ್ಕೆ ಹೋಗಲ್ಲ. ಅಂದ್ರೆ ಒಬ್ರು ಅವ್ರ ಮನ್ಸಿಗೆ ನೋವಿಸಿದ್ದಾರೆ ಅಂದ್ರೆ ಈ ವ್ಯಕ್ತಿ ಅವ್ರ ಹತ್ರ ಕಂಪ್ಲೀಟ್ ಆಗಿ ದೂರ ಇದ್ಬಿಡ್ತಾರೆ. ಅಂದ್ರೆ ದುಷ್ಟರಿಂದ ದೂರ ಇರುವಂತಾರಲ್ಲ, ಹಾಗೆ ಇವ್ರು ಫಾಲೋ ಮಾಡ್ತಾರೆ. ಇವ್ರಿಗೆ ಸರಿ ಅನ್ಸಿಲ್ಲ ಅಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಅವ್ರ ಲೈಫ್ ನಲ್ಲಿ ತರಕ್ ಹೋಗೋದೇ ಇಲ್ಲ. ಹಾಗೆ ಪೀಪಲ್ ಕೂಡ ಅವ್ರ ಲೈಫ್ ನಲ್ಲಿ ಹಾರ್ಟ್ ಬಂದಿದೆ. ಓ ಗಾಡ್, ಐ ಕ್ಯಾನ್ ಸಿ ಬ್ಯೂಟಿಫುಲ್ ಹಾರ್ಟ್ ಶೇಪ್ ಹಿಯರ್. ನೀವು ಇಲ್ಲಿ ಒಬ್ಸರ್ವ್ ಮಾಡಿದ್ರೆ, ಝೂಮ್ ಮಾಡಿ ನೋಡಿ, ಇಲ್ಲಿ ಈ ಒಂದು ಹಾರ್ಟ್ ಶೇಪ್ ಇದೆಯಲ್ಲ, ಅಂದ್ರೆ ಶುದ್ಧ ಮನಸ್ಸಿದೆ ಈ ವ್ಯಕ್ತಿಗೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ರೀಡಿಂಗ್ ಈ ವ್ಯಕ್ತಿ ಬಗ್ಗೆ. ನೀವು ಅವ್ರ ಲೈಫ್ ನಲ್ಲಿ ಇದ್ದೀರಾ, ಅವರು ನಿಮ್ ಲೈಫಲ್ಲಿ ಇದ್ದೀರಾ ಅಂದ್ರೆ ಹೌದು, ಇಬ್ರಿಗೂ ಒಳ್ಳೇದಾಗುತ್ತೆ. ನೀವು ಅವ್ರಿಗೆ ಲಕ್ಕಿ, ಅವರು ನಿಮ್ಗೆ ಲಕ್ಕಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಈ ಹಾರ್ಟ್. ಆಕ್ಚುಲಿ ಡ್ರಾ ಮಾಡಿದ್ರು ಅಷ್ಟು ಚೆನ್ನಾಗಿ ಬರಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಕ್ಯಾಂಡಲ್ ವ್ಯಾಕ್ಸ್ ನಲ್ಲಿ. ಸೊ ನೀವು ಇವ್ರನ್ನ ರಿಲೈ ಮಾಡ್ಬೋದು, ನಂಬಬಹುದು. ನಾನು ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ. ಈ ವ್ಯಕ್ತಿಯ ಉದ್ದೇಶ ನಿಮ್ಮ ಲೈಫ್ ನಲ್ಲಿ ಇರೋದಕ್ಕೆ, ಯಾಕೆಂದ್ರೆ ಅವರು ನಿಮ್ಮಲ್ಲಿ ಆ ಒಂದು ಕ್ರಿಯೇಟಿವಿಟಿ ನೋಡಿದ್ದಾರೆ, ನಿಮ್ಮಲ್ಲಿ ಅಥವಾ ಏನೋ ಒಂದು ಅದ್ಭುತವಾಗಿರುವಂತ ಪರ್ಸನಾಲಿಟಿ ಅಂತ ನಿಮ್ಮನ್ನ ಕನ್ಸಿಡರ್ ಮಾಡಿದ್ದಾರೆ. ನಿಮ್ಮ ಬಗ್ಗೆ ಅವ್ರಿಗೆ ತುಂಬಾನೇ ಒಂದು ಸೆಳೆತ ಇದೆ, ಪ್ರೀತಿ ಇದೆ, ಹಾಗೂ ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾರೆ. ಮನಸ್ಸಿಂದ ಈ ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದ್ದೀನಿ ನಾನು. ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ಕೂ ರೆಡಿಗಿಲ್ಲ ಈ ವ್ಯಕ್ತಿ. ಅಂದ್ರೆ ಯಾರಾದ್ರೂ ಏನಾದ್ರು ಹೇಳಿದ್ರು ನಿಮ್ ಬಗ್ಗೆ, ಅದನ್ನ ಅವರು ತಗೊಳಲ್ಲ. ನೀನ್ ಹಿಂಗೆಲ್ಲ ಮಾತಾಡ್ಬೇಡ ಅಂದ್ರೆ ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ ಅವ್ರು ತುಂಬಾ. ನಿಮ್ ಬಗ್ಗೆ ಏನಾದ್ರೂ ಯಾರಾದ್ರೂ ಮಾತಾಡಿದ್ರು ಅಂದ್ರೆ ಅದನ್ನ ವಿರುದ್ಧವಾಗಿ ನಿಂತ್ಕೊಂಡ್ಬಿಡ್ತಾರೆ. ಹೆಂಗ್ ಮಾತಾಡ್ತೀರಾ ಇವ್ರ ಬಗ್ಗೆ ನೀವೀಗೆ ಅಂತ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾರೆ. ಆ ತರ ನಿಮ್ಮ ಬಗ್ಗೆ ಒಂದು ಡೀಪರ್ ಲೆವೆಲ್ ಆಗಿರುವಂತ, ಬ್ಯೂಟಿಫುಲ್ ಆಗಿರುವಂತ ಕನೆಕ್ಷನ್ ಇವರು ಬೆಳೆಸ್ಕೊಳಕ್ ಇಷ್ಟಪಡ್ತಾ ಇದ್ದಾರೆ. ಅಕಸ್ಮಾತ್ ನೀವು ಡೌಟ್ ಅಲ್ಲಿ ಇದ್ದೀರಾ ಅಂದ್ರೆ ನೀವು ಡೌಟ್ ಪಡುವ ಅವಶ್ಯಕತೆನೇ ಇಲ್ಲ. ಏನಾದ್ರು ಆತರ ಒಂದು ಅನುಭವ ಇವ್ರ ಜೊತೆ ಆಗಿದೆ ಅಂದ್ರೆ ಅದನ್ನ ನೀವು ಲೆಟ್ ಗೋ ಮಾಡಿ, ಫಾರ್ಗಿವ್ ಮಾಡಿ. ಯಾಕೆ ಏನೋ ಒಂದು ಮನಸ್ತಾಪದಿಂದ ಒಳ್ಳೆ ರಿಲೇಶನ್ಶಿಪ್ ನ ಬಿಟ್ಕೊಡ್ಬೇಕು ಅಲ್ವಾ? ಯಾಕಂದ್ರೆ ಅವ್ರಿಗೂ ನಿಮ್ ಮೇಲೆ ಏನು ಕೆಟ್ಟದಿಲ್ಲ. ನೀವು ಫ್ಲೇಮ್ ನೋಡಿ ಎಷ್ಟು ಸ್ಟ್ರಾಂಗ್ ಅಂಡ್ ಹೈ ಇಲ್ಲಿವರೆಗೂ ಹೋಗ್ತಾ ಇದೆ ಫ್ಲೇಮ್. ಓಕೆ, ಸೊ ಇದ್ರ ಅರ್ಥ ಏನಂದ್ರೆ ಇವರು ಯಾವುದೇ ಅಂದ್ರೆ ಒಂದು ಕೋಪ ಬಂದಾಗ ಕಂಟ್ರೋಲ್ ಮಾಡಕ್ಕಾಗಲ್ಲ ಈ ವ್ಯಕ್ತಿನ. ಹಾಗೆ ಪ್ರೀತಿ ಅಂದಾಗೂ ಕೂಡ ಅವ್ರು ಅಷ್ಟೇ ಮಾಡ್ತಾರೆ. ಅವ್ರು ಕೋಪ ಬರೋದು ಅಷ್ಟು ಸುಲಭ ಇಲ್ಲ, ಅವ್ರನ್ನ ಕೋಪ ಬರ್ಸೋದು ಅಷ್ಟು ಸುಲಭ ಇಲ್ಲ. ಅವ್ರ ಕೋಪ ಬಂದಿದೆ ಅಂದ್ರೆ ಅದು ಏನೋ ಒಂದು ದೊಡ್ಡ ವಿಷಯ ಆಗಿದೆ, ಏನೋ ಒಂದು ಘಟನೆ ಆಗಿದೆ, ಅದರಿಂದಾನೇ ಅವ್ರಿಗೆ ಅಷ್ಟು
ಮನಸ್ತಾಪ ಮನಸ್ಸಿನಲ್ಲಿ ಆಗಿರೋದು ಅಂತ ಹೇಳ್ತಾ ಇದೀನಿ. ಸೊ ಫ್ಲೇಮ್ ನೋಡ್ಬಹುದು ನಿಮ್ಮ ಕಡೆಗೆ ಇತ್ತೀಚೆಗೆ ಏನೋ ಒಂದ್ ಸ್ವಲ್ಪ ಬೇಜಾರಿದೆ. ಮೇ ಬಿ ನೀವು ಅವ್ರ ಮನ್ಸಿಗೆ ನೋಯಿಸಿರ್ಬೋದು, ಏನೋ ಆಗಿದೆ ನಿಮ್ಮ ಅವರ ನಡುವೆ, ಅದರಿಂದಾನೇ ಒಂದ್ ರೀತಿಯಾದ ಬೇಜಾರಲ್ಲಿದ್ದಾರೆ. ಆದ್ರೆ ನಿಮ್ಮನ್ನ ಫಾರ್ಗಿವ್ ಮಾಡ್ಬೇಕು ಅಂತಾನೆ ಇದ್ದಾರೆ, ಹಾಗೂ ಈ ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು, ಏನಕ್ಕೆ ಇಷ್ಟ ಚಿಕ್ಕ ವಿಷಯಕ್ಕೆಲ್ಲ ಮಾತು ಬಿಡಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನೀವ್ ಇವ್ರನ್ನ ರಿಲೈ ಮಾಡ್ಬೋದಾ, ಇವ್ರನ್ನ ನಂಬಬಹುದಾ ಅಂತ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಎಸ್ ಅಂತ ಹೇಳ್ತೀನಿ. ನೀವ್ ಇಂಡಿವಿಜುವಲ್ ಆಗಿ ತಗೋಬೇಕು ಅಂತ ಇದೀರಾ ಅಂದ್ರೆ ತಗೋಬಹುದು. ಆದ್ರೆ ನಾನು ಈ ವ್ಯಕ್ತಿಯ ಪರ್ಸನಾಲಿಟಿಲಿ ಏನೂ ನೆಗೆಟಿವ್ ಅಂತ ನೋಡ್ತಾ ಇಲ್ಲ. ಆತರ ಅನುಮಾನ ಪಡುವಂತದ್ದು ಅವಶ್ಯಕತೆನೇ ಇಲ್ಲ. ಇವರು ಒಂಥರ ಓಪನ್ ಬುಕ್ ತರ. ಓಪನ್ ಬುಕ್ ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಜನಕ್ಕೆ ಗೊತ್ತಾಗುತ್ತೆ. ಹಾಗೂ ಇವರು ಏನನ್ನು ಕೂಡ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಸಾಧಿಸೋದು, ಹಾಗೂ ಬೇರೆಯವ್ರಿಗೇನೋ ನೋವು ಕೊಟ್ಟು ಎಂಜಾಯ್ ಮಾಡೋದು, ಆತರ ಪರ್ಸನಾಲಿಟಿನೇ ಅಲ್ಲ ಇವ್ರು. ಯಾರಿಗೂನು ಕನಸಿನಲ್ಲೂ ಅವರು ಒಬ್ರಿಗೆ ನೋಯಿಸ್ಬೇಕು ಅಂತ ಕೂಡ ಯೋಚನೆನೂ ಮಾಡದೇ ಇರುವಂತ ವ್ಯಕ್ತಿ ಇವರು. ಹಾಗೆ ಇವ್ರ ಲೈಫ್ ನ ತುಂಬಾ ಚೆನ್ನಾಗೇನೆ ಅವರು ಪ್ರೆಸೆಂಟ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಲೈಫ್ ನಲ್ಲೂ ಕೂಡ ಒಂದು ಒಳ್ಳೆಯ ಸಪೋರ್ಟ್ ಇರಬೇಕು, ಒಂದು ಒಳ್ಳೆಯ ದಾರಿ ದೀಪ ಆಗ್ಬೇಕು ಅನ್ನುವಂತ ಒಂದು ಉದ್ದೇಶದಲ್ಲೇ ಇದ್ದಾರೆ. ಸೊ ಇವ್ರನ್ನ ನೀವು ನಂಬಬಹುದಾ ಅಂತ ಕೇಳಿದ್ರೆ ನಾನು ಎಸ್ ಅಂತಾನೆ ಹೇಳ್ತೀನಿ. ನೀವೇನೋ ಆತರ ಓವರ್ ಥಿಂಕಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಆತರ ನಾನೇನು ಪಿಕ್ ಮಾಡ್ತಾ ಇಲ್ಲ. ಈ ವ್ಯಕ್ತಿ ನಿಮ್ಮ ಕಡೆಗೆ ಅವರು ಒಂದು ವಿಶ್ವಾಸನ ಬೆಳೆಸ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ಅವ್ರಿಗೆ ಅಪಾರವಾದ ಒಂದು ಪ್ರೀತಿ ಇದೆ, ಹಾಗೂ ಇನ್ನರ್ ಲೆವೆಲ್ ಆಗಿರುವಂತಹ ಒಂದು ಬಾಂಡಿಂಗ್ ಇದೆ. ಅದರಿಂದ ಏನೇ ಮನಸ್ತಾಪಗಳಿದ್ರು ಅದನ್ನ ಸರಿ ಮಾಡ್ಕೋಬೇಕು ಅನ್ನುವಂಥ ಮನಸ್ಥಿತಿನಲ್ಲೇ ಇದ್ದಾರೆ ಈಗಲೂ ಕೂಡ. ಸೊ ಚಿಕ್ಕ ಚಿಕ್ಕ ವಿಷಯಗಳಿಗೆ ದಯವಿಟ್ಟು ಮಾತು ಬಿಡಬೇಡಿ ಇವ್ರ ಜೊತೆ. ಬಿಕಾಸ್ ಈ ವ್ಯಕ್ತಿಯ ಮನಸ್ಸು ಅಷ್ಟು ಶುದ್ಧವಾಗಿರುವ ಒಂದು ಸ್ಥಿತಿನ ಈ ಒಂದು ಕ್ಯಾಂಡಲ್ ರೀಡಿಂಗ್ ನಲ್ಲಿ ನೋಡ್ತಾ ಇದ್ದೀನಿ. ಹಾಗೂ ಇವಾಗ ಹರ್ಟ್ ಆಗಿದ್ದಾರೆ, ಯಾವುದೋ ಒಂದು ಕಾರಣಕ್ಕೆ ಹರ್ಟ್ ಆಗಿದ್ದಾರೆ. ಸೊ ಮಾತಿನಿಂದ ಈ ರಿಲೇಶನ್ಶಿಪ್ ಸರಿ ಹೋಗುತ್ತೆ, ಒಂದೊಳ್ಳೆ ಕಮ್ಯುನಿಕೇಶನ್ ಇಂದ ಈ ರಿಲೇಶನ್ಶಿಪ್ ಸರಿ ಹೋಗುತ್ತೆ ಅಂತಾನೆ ತೋರಿಸ್ತಾ ಇದೆ. ಅದು ನಿಮ್ಮ ಕ್ಯಾಂಡಲ್ ರೀಡಿಂಗ್ ಆಗಿತ್ತು. ಈಗ ನಾನು ಇನ್ನ ಹೆಚ್ಚು ವಿಷಯಗಳನ್ನ ಈ ರಿಲೇಶನ್ಶಿಪ್ ಬಗ್ಗೆ ಅಂದ್ರೆ ಈ ವ್ಯಕ್ತಿ ಬಗ್ಗೆ ನಾನು ಟ್ಯಾರೋ ರೀಡಿಂಗ್ ಮುಖಾಂತರವಾಗೂ ಹೇಳ್ತೀನಿ. ಫ್ಯೂಚರ್ ಹೇಗಿರುತ್ತೆ, ಇನ್ನೇನಾದ್ರು ಇದೆಯಾ ನೀವು ಈ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಇವ್ರನ್ನ ನಂಬಬಹುದಾ ಬೇಡವಾ, ಈ ತರ ನಿಮ್ ಮನ್ಸಲ್ಲಿ ಇದೆಯಲ್ಲ ಅದ್ರ ಬಗ್ಗೆನೂ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಅವ್ರು ಈಗಲೂ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದಾರೆ ಅಂತಾನೆ ಬರ್ತಾ ಇದೆ. ಬಿಕಾಸ್ ಫ್ಲೇಮ್ ಇಸ್ ಆನ್ ಈವನ್ ನೌ. ಸೊ ಮಾತಿಲ್ಲ, ನೀವು ಮಾತಾಡ್ತಾ ಇಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಮಾತಾಡಿ. ಮನಸ್ತಾಪಗಳು ಯಾವ ರಿಲೇಶನ್ಶಿಪ್ ಇರಲ್ಲ ಹೇಳಿ, ಎಲ್ಲಾ ರಿಲೇಶನ್ಶಿಪ್ ನಲ್ಲೂ ಇರುತ್ತೆ. ಅದಕ್ಕೆ ಅಂತ ಮಾತು ಬಿಡೋದಲ್ವಲ್ಲ ಸೊಲ್ಯೂಷನ್. ಚಾರಿಯಟ್ ಬರ್ತಾ ಇದೆ. ಸೊ ಅವರು ನಿಮ್ಮನ್ನ ಅವ್ರ ಲೈಫ್ ನಲ್ಲಿ ಸ್ವೀಕರಿಸ್ಬೇಕು, ನೀವು ಅವ್ರ ಲೈಫಲ್ಲಿ ಸ್ವೀಕರಿಸ್ಬೇಕಂದ್ರೆ ಇಬ್ರು ಕೂಡ ಚೆನ್ನಾಗೇ ಇರ್ತೀರಾ ಒಟ್ಟಿಗೆ ಇದ್ರೆ. ಹಾಗೆ ಬರ್ತಾ ಇದೆ ರೀಡಿಂಗ್ ನಲ್ಲಿ. ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನಾನು ಅದೇ ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಇತ್ತೀಚೆಗೆ ಏನೋ ನಡೆದಿದೆ ನಿಮ್ಮ ಅವರ ನಡುವೆ, ಅದರಿಂದಾನೇ ಒಂದ್ ಸ್ವಲ್ಪ ಕೋಪ, ಮನಸ್ತಾಪಗಳು, ಫೈರ್ ಬಂದಿರೋದ್ರ ಕೋಪ ಇದೆ. ಆದ್ರೆ ಅದು ಸಾಲ್ವ್ ಆಗುತ್ತೆ ಅಂತಾನೆ ಬರ್ತಾ ಇದೆ. ಈಗೋನ್ ಬಿಟ್ಬಿಡಿ, ರಿಲೇಶನ್ಶಿಪ್ ನಲ್ಲಿ ಈಗೋ ಇರ್ಲೇಬಾರದು. ಮತ್ತೆ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದ್ ರೀತಿಯಾದ ಮೂಡ್ ಆಫ್ ಅಲ್ಲಿ ಇದ್ದೀರಾ. ಅವರು ಮೂಡ್ ಆಫ್ ಅಲ್ಲಿ ಇದ್ದಾರೆ, ನೀವು ಹಾಗೆ ಮೂಡ್ ಆಫ್ ಅಲ್ಲಿ ಇದ್ದೀರಾ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಅವರು ಆದಷ್ಟು ಬೇಗ ಮಾತಾಡ್ತೀರಾ ಅಂತಾನೆ ತೋರಿಸ್ತಾ ಇದೆ ರೀಡಿಂಗ್ ಪ್ರಕಾರವಾಗಿ. ವಿತ್ ಇನ್ 2 ವೀಕ್ಸ್ ಇಬ್ರು ಮಾತಾಡ್ತೀರಾ. ಹಾಗೂ ನಾನು ಆಗ್ಲೇ ಹೇಳದ್ನಲ್ಲ, ಈ ಕನೆಕ್ಷನ್ ಏನೇ ಆಗಿರ್ಲಿ ಅದು ನನಗೆ ಗೊತ್ತಿಲ್ಲ, ಅದು ಯಾವ ತರ ನೀವು ನೋಡ್ತಿದ್ದೀರಾ ಅನ್ನೋದು ನಿಮಗೆ ಬಿಟ್ಟಿದ್ದಲ್ವಾ. ಸೊ ನೀವ್ ಯಾವ ರೀತಿ ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ, ನೀವು ಈಗ ನಾನು ಇವ್ರನ್ನ ಫ್ರೆಂಡ್ ಆಗಿ ಇಟ್ಕೋಬಹುದಾ, ಹೌದು ಇಟ್ಕೋಬಹುದು. ಇವ್ರನ್ನ ನಾನು ನಂಬಬಹುದಾ, ಹೌದು ನೀವು ನಂಬಬಹುದು. ಇವ್ರ ಜೊತೆ ನಾನು ಲೈಫ್ ಲಾಂಗ್ ಇರಬಹುದಾ, ಹೌದು ಇರಬಹುದು. ಆತರ ಇಂಟೆನ್ಷನ್ಸ್ ಚೆನ್ನಾಗೇ ಇದೆ. ಇವ್ರನ್ನ ನೀವು ರಿಲೈ ಮಾಡ್ಬೋದು ಅಂತ ಬರ್ತಾ ಇದೆ. ಇವ್ರಿಗೆ ನಿಮ್ ಬಗ್ಗೆ ಯಾವುದೇ ರೀತಿಯಾದ ಕೆಟ್ಟ ಉದ್ದೇಶ ಇಲ್ಲ. ಯಾವಾಗ್ಲೂ ಖುಷಿಯಾಗಿರ್ಬೇಕು, ಒಟ್ಟಿಗೆ ಖುಷಿಯಾಗಿ ಎಂಜಾಯ್ ಮಾಡ್ಬೇಕು ಲೈಫ್ ನ, ಈ ತರ ಜಾಲಿ ಆಗಿರ್ಬೇಕು ನಿಮ್ ಜೊತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಬಿಟ್ರೆ ಇನ್ನೇನು ನಾನು ನೆಗೆಟಿವ್ ಅಂತ ನೋಡ್ತಾ ಇಲ್ಲ. ಫ್ಯೂಚರು ಚೆನ್ನಾಗೇ ಇರುತ್ತೆ ವ್ಯಕ್ತಿ ಜೊತೆ. ಸೊ ನೀವು ನೆಗೆಟಿವ್ ಆಗಿ ಏನಾದ್ರು ಯೋಚನೆ ಮಾಡ್ತಿದ್ರೆ ಅದನ್ನ ದಯವಿಟ್ಟು ಮನಸ್ಸಿಂದ ತೆಗ್ದು ಹಾಕ್ಬಿಡಿ. ಬಿಕಾಸ್ ಆತರ ಏನು ರೀಡಿಂಗ್ ನಲ್ಲಿ ಬರ್ತಾ ಇಲ್ಲ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.